ಮುರಳೀಧರ್ ಅವರು ಇಲ್ಲಿ ಮುಂದೆ ಶ್ರೀರಾಮದೇವರ ಮುಂದೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ, ಹಾಗೂ ಜನಾಂಗದ ಅಧ್ಯಕ್ಷರು ಸಹ ಸುದರ್ಶನ್ ಒಳಗಡೆ ಬರಬೇಕು, PR ಸುಬ್ರಹ್ಮಣ್ಯ ಅವರು ಒಳಗಡೆ ಬರಬೇಕು. ಪ್ರಥಮವಾಗಿ SSLC ಮಕ್ಕಳುಗಳನ್ನ ಹೋಗ್ತಾ ಇದ್ವಿ. ಸಣ್ಣ MN ಸುಬ್ಬಣ್ಣ, HD ವರ್ಷಿತಾ, ಡಾಕ್ಟರ್ ಆಫ್ HN ದಯಾನಂದ, ಶ್ರೇಯಸ್ K, ಸನ್ ಆಫ್ HS ಕೃಷ್ಣಕಾಂತ್. ನಂತರ ರಶ್ಮಿತಾ HR, ಡಾಕ್ಟರ್ ಆಫ್ HM ರವಿ. HD ಓಂ ಪ್ರಕಾಶ್, ಸನ್ ಆಫ್ HV ಧನಂಜಯ. ಈಗ ದ್ವಿತೀಯ PUC ಮಕ್ಕಳು HS ಪಂಕಜ್ ಶೇಖರ್, ಸನ್ ಆಫ್ MN ಸೋಮಶೇಖರ್. HS ಪವನ್ ಶೇಖರ್. HL ಮಾನ್ಯ, ಡಾಕ್ಟರ್ ಆಫ್ SV ವಿಜಯಲಕ್ಷ್ಮಿ. ಮತ್ತೆ ಈಗೇನು ನಾವು ಕುರಿಚೆಟ್ಟಿ ಕೇಂದ್ರ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನ ನೀಡಿದ್ದೀವಿ. ಈ ಪ್ರತಿಭಾ ಪುರಸ್ಕಾರವನ್ನ ಸ್ವೀಕರಿಸಿದ ಮಕ್ಕಳುಗಳು ನಿಮಗೆ ಶುಭವಾಗಲಿ. ಇನ್ನು ಮುಂದಿನ ವಿದ್ಯಾಭ್ಯಾಸ, ಹೆಚ್ಚಿನ ವಿದ್ಯಾಭ್ಯಾಸ ಯಶಸ್ವಿಯಾಗಿ ನೀವೊಂದು ಉನ್ನತ ಹುದ್ದೆಗೆ ಹೋಗುವಂತ ಅವಕಾಶವನ್ನ ಶ್ರೀರಾಮಚಂದ್ರ ನಿಮಗೆ ಕಲ್ಪಿಸಿಕೊಡ್ಲಿ ಅಂತ ಭಗವಂತನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೇವೆ. ಮತ್ತೆ ಈ ಮಕ್ಕಳುಗಳಲ್ಲಿ ಇನ್ನಿಬ್ಬರಿಗೆ ಶ್ರೀಮತಿ ಪದ್ಮಶ್ರೀ ಸುಬ್ಬಣ್ಣ, ನ್ಯಾಯಾಂಗ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಆನೇಕಲ್, ಇವರು ಇಬ್ಬರು ಮಕ್ಕಳುಗಳಿಗೆ ಪ್ರೋತ್ಸಾಹ ಧನವನ್ನ ನೀಡ್ತಾ ಇದ್ದಾರೆ. ಆ ಮಕ್ಕಳುಗಳು HP ಸಂಜನಾ, ಡಾಕ್ಟರ್ ಆಫ್ ಪ್ರಕಾಶ್, ಇದನ್ನ ವೈಯಕ್ತಿಕವಾಗಿ ನೀಡ್ತಾ ಇದ್ದಾರೆ. MN ಸುಬ್ಬಣ್ಣ ಅವ್ರಿಗೂ ಸಹ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದೇ ರೀತಿ ಪ್ರೋತ್ಸಾಹವನ್ನ ಮಕ್ಕಳುಗಳಿಗೆ ಇನ್ನ ಯಾರಾದರೂ ನೀಡೋದಿದೆ ಮುಂದಿನ ವರ್ಷಗಳಲ್ಲಿ ನೀಡಿ. ಮತ್ತೆ HL ಮಾನ್ಯ, ಪ್ರತಿಭಾ ಪುರಸ್ಕಾರ ಮತ್ತು ಪ್ರೋತ್ಸಾಹಧನದ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಶ್ರೀಯುತ HB ಮುರಳೀಧರ್, ಸುದರ್ಶನ್ ಸುಬ್ರಹ್ಮಣ್ಯರವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೋಮಶೇಖರ್ ಅವರ ಪುತ್ರರು ಪವನ್ ಪಂಕಜ್ ಇವರಿಗೆ ಒಂದು ಗೌರವ ಸಮರ್ಪಣೆ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಕಾರಣ ಈಗ ತಿಳಿಸ್ತಾ ಇದ್ದಾರೆ. ದಿನಾಂಕ 1/6/2005 ಇಸ್ವಿಯಲ್ಲಿ ಶ್ರೀಮತಿ BN ಲಕ್ಷ್ಮಿ ಮತ್ತು MN ಸೋಮಶೇಖರ್ ಅವರ ಪುತ್ರರಾಗಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಹೊಳೆನರಸೀಪುರದ KNS ಶಾಲೆಯಲ್ಲಿ ಮಾಡಿರ್ತಾರೆ. ಇದಾದ ನಂತರ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಕ್ರೀಡೆ ಬಗ್ಗೆ ಆಸಕ್ತಿ ಇಲ್ಲದೆ ಇದ್ರೂ ಅವ್ರಿಗೆ ನಾವು ಏನೊಂದು 3 ವರ್ಷದಿಂದ ಕರೋನಾ ಒಂದು ಸಮಸ್ಯೆ ಇತ್ತು. ಆ ಒಂದು ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಆ ಸಮಯನ ಅವರು ಒಂದು ಸದುಪಯೋಗ ಪಡಿಸ್ಕೊಂಡು ಕ್ರೀಡೆ ಕಡೆಗೆ ತಮ್ಮ ಗಮನವನ್ನ ಹರಿಸಿ ದಿನೇ ದಿನೇ ಕ್ರೀಡೆ ಕಡೆಗೆ ತಮ್ಮ ಆಸಕ್ತಿನ ಹೆಚ್ಚಾಗಿ ತೊಡಗಿಸ್ಕೊಂಡು ಓದಿನಲ್ಲಿ 10ನೇ ತರಗತಿನಲ್ಲಿ ಪಂಕಜ್ 96%, ಪವನ್ 96% ಪಡೆದು ಉತ್ತೀರ್ಣರಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಗೆ ಇವರ ಒಂದು ಕ್ರೀಡೆಯ ಕೋಟಾದಲ್ಲಿ ಉಚಿತವಾಗಿ ಪ್ರವೇಶವನ್ನ ದೊರಕಿಸ್ಕೊಂಡಿದ್ದಾರೆ. ಊಟ ವಸತಿ ಇದೆಲ್ಲದೂ ಉಚಿತವಾಗಿ ದೊರೆತು ಇವರು ಕ್ರೀಡೆನ ಗುರುತಿಸಿ ಅವರಿಗೆ ಒಂದು
ಉಚಿತ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಆಗಿದೆ. ಇದಾದ ನಂತರ ಇವರು ಬೆಂಗಳೂರಿನಲ್ಲಿ ಕರ್ನಾಟಕ ಸ್ಟೇಟ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿಬಿಟ್ಟು ಪಂಕಜ್ 4ನೇ ಸ್ಥಾನ ಹಾಗೂ ಪವನ್ 2ನೇ ಸ್ಥಾನ ಪಡೆದು ಆಂಧ್ರ ಪ್ರದೇಶ್ ಗುಂಟೂರಿನಲ್ಲಿ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಕರ್ನಾಟಕನ ಪ್ರತಿನಿಧಿಸಿಬಿಟ್ಟು ಅಂಡರ್ 18 ವರ್ಷದ ವಯೋಮಿತಿನಲ್ಲಿ 6ನೇ ಸ್ಥಾನ ಪಡೆದಿದ್ದಾರೆ. ಮತ್ತು ದ್ವಿತೀಯ PUCನಲ್ಲೂ ಸಹ 95% ಪಂಕಜ್, 91% ಪವನ್ ಇವರು ಕ್ರೀಡೆ ಜೊತೆಗೇನೆ ಈ ಒಂದು ಪರ್ಸೆಂಟೇಜ್ ತಗೊಂಡು ಉತ್ತೀರ್ಣರಾಗಿ ಮೈಸೂರಿಗೆ ಇವರು ಇನ್ನು ಉನ್ನತ ವಿದ್ಯಾಭ್ಯಾಸವನ್ನು ಹರಿಸಿ ಮೈಸೂರಿಗೆ ಹೋಗಿದ್ದಾರೆ. ಮತ್ತೆ ಸೆಪ್ಟೆಂಬರ್ 2023ರಲ್ಲಿ ಮಂಗಳೂರಿನಲ್ಲಿ ನಡೆದಂಥ ಕರ್ನಾಟಕ ಸ್ಟೇಟ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಪವನ್ ಪ್ರಥಮ ಸ್ಥಾನ ಹಾಗೂ ಪಂಕಜ್ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಈ ಇಬ್ಬರು ಮಕ್ಕಳು ತೆಲಂಗಾಣ ವಾರಂಗಲ್ಗೆ ಅಲ್ಲಿ ಒಂದು ಭಾಗವಹಿಸಿ ಅತಿ ಕಡಿಮೆ ಅಂತರದಿಂದ ಪದಕವನ್ನ ಪಡೆಯೋದಕ್ಕೆ ಆಗಿಲ್ಲ. ಆದರೂ ಸಹ 4ನೇ ಸ್ಥಾನ ಮತ್ತು 5ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ. ಅಲ್ಲೂ ಸಹ ಅವರೇನು ಬಿಟ್ಕೊಟ್ಟಿಲ್ಲ. 4, 5ನೇ ಸ್ಥಾನ ಪಡೆದಿರೋದು ಒಂಥರ ಹೆಮ್ಮೆನೇ. ಮತ್ತು ಇವಾಗ ಸದ್ಯಕ್ಕೆ ಅವರು ಮೈಸೂರಿನಲ್ಲಿ ಪ್ರಥಮ BCom ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ CA ವಿದ್ಯಾಭ್ಯಾಸವನ್ನು ಸಹ ಮಾಡ್ತಾ ಇದ್ದು, ಈಗ ಇವರು ವಿದ್ಯಾಭ್ಯಾಸದ ಒತ್ತಡದಿಂದ ಕ್ರೀಡೆಗೆ ಹೆಚ್ಚಿನ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲದೆ ಇರೋದ್ರಿಂದ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದೀರಾ. ಖಂಡಿತ ಕೊಡಿ. ನಿಮ್ಮ ವಿದ್ಯಾಭ್ಯಾಸ ತುಂಬ ಯಶಸ್ಸಿನದಾಗಿರಲಿ, ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿರಲಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಭಗವಂತನಲ್ಲಿ ಬೇಡ್ತಾ ಜನಾಂಗದ ಪರವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಒಂದು ಗೌರವ ಸಮರ್ಪಣೆಯನ್ನ ನಮ್ಮ ಕಾರ್ಯದರ್ಶಿಗಳು, ಅಧ್ಯಕ್ಷರು ನೆರವೇರಿಸ್ಕೊಡ್ಬೇಕಂತ ಅಂದ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇಲ್ಲಿ ನಮ್ಮ ಪ್ರತಿಭೆಯನ್ನು ಸಹಕರಿಸಿ ಗೌರವಿಸಿ ಒಂದು ಪ್ರತಿಭೆಯನ್ನು ನೋಡಿ ಈ ತರ ಎಲ್ಲ ಸನ್ಮಾನ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಇನ್ನೇನೋ ಮಾಡ್ಬೇಕು ಅನ್ಸುತ್ತೆ, ಆದ್ರೆ ನೋಡೋಣ ಮುಂದೆ ಏನ್ ಮಾಡ್ಬೇಕು ನೋಡೋಣ. ಆದ್ರೂ ಕ್ರೀಡೆ ಅಂದ್ರೆ ಸುಮ್ಮನೆ ಆಗಲ್ಲ. ಹಲವಾರು ವರ್ಷಗಳ ಪರಿಶ್ರಮ ಬೇಕು. ಡೈಲಿ 5 ಗಂಟೆಗೆ ಎದ್ದು ವರ್ಕೌಟ್ ಮಾಡಬೇಕು. ಮೈಕೈ ಪೇನು ಅಂತ ಕುತ್ಕೊಂಡ್ರೆ ಒಂದ್ ದಿವಸ ಬಿಟ್ರೆ ಒಂದ್ ದಿವಸ ಮತ್ತೆ ಮಾಡಕ್ಕಾಗಲ್ಲ. ಆಳ್ವಾಸಲ್ಲಿ ನನಗೆ ರಜನೆ ಸಿಗ್ತಿರ್ಲಿಲ್ಲ. ದಸರಾ ರಜೆ ಅಂದ್ಬಿಟ್ಟು 10 days ಅಷ್ಟೇ ಕೊಡ್ತಿದ್ರು. ಫಿಟ್ನೆಸ್ ಹೋಗ್ಬಿಡುತ್ತೆ ಅಂತ ಈಗ ಒಂದು 3-4 ವರ್ಷ ಒಂದು ಕಷ್ಟಪಟ್ಟಿದ್ರಿಂದ ಈಗ ಒಂಚೂರು ಸನ್ಮಾನ ಗೌರವ ಎಲ್ಲ ಸಿಗ್ತಿದೆ. ಅದೇ ರೆಸ್ಪೆಕ್ಟಿಗೆ ಎಲ್ಲ ಶ್ರಮ ಪಡಿ. ಎಲ್ಲರೂ ಮಾತಾಡ್ಸೋ ರೀತಿ, ಅವ್ರು ಕೊಡೋ ಗೌರವ, ನಮ್ ನೋಡೋ ರೀತಿ ಎಲ್ಲ ಚೇಂಜ್ ಆಗಿದೆ. ನಾನು ಹಿಂಗೆ ಫಸ್ಟ್ ಇಂದ 10th ವರೆಗೂ ಇಲ್ಲೇ ಸುಮ್ಮನೆ ಕಾಲಿದ್ದಿದ್ದೆ, ಏನೂ ಗೊತ್ತಿರ್ಲಿಲ್ಲ. ಏನೋ ಮಾಡ್ಬೇಕು ಅಂತ ಒಂದು ಛಲ ಬಂದಿ. ಕೊರೋನಾ ಟೈಮಲ್ಲಿ ಒಂದು ಟೈಮ್ನ ಯೂಸ್ ಮಾಡ್ಕೊಂಡು ಹಿಂಗೆ ಆಳ್ವಾಸ್ಗೆ ಸೆಲೆಕ್ಟ್ ಆಗಿ ಅಲ್ಲಿ ಎಲ್ಲ ಮೋಹನ್ ಆಳ್ವಾಸ್ ಸರ್ ಅಂತ ಅವ್ರೆಲ್ಲ ಅವ್ರ ಕೋಚಿಂಗ್ ಕೊಟ್ಟು ನನ್ನ ಒಂದು ತಯಾರಿ ಮಾಡಿದ್ರು. ಆದ್ರೆ ನಾನು ಡಿಗ್ರಿ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಓದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಬರೀ ಯಾವಾಗ್ಲೂ ಗ್ರೌಂಡ್ ಅಲ್ಲೇ ಇರ್ಬೇಕಾಗಿತ್ತು. ಅದಕ್ಕೆ ಒಂಚೂರು ಓದಕ್ಕೆ ಅಂತ ಇಲ್ಲಿ ಮೈಸೂರಿಗೆ ಬಂದೆ. ಆದ್ರೆ ಇಲ್ಲಿ ಮೈಸೂರಲ್ಲಿ ಯಾವ್ದೇ ಕೋಚು, ಗ್ರೌಂಡು, ಟೈಮು ಏನೂ ಸಿಕ್ತಿಲ್ಲ. ಆದ್ರೆ ಏನೋ ಒಂದು ಕಾಂಪಿಟೇಷನ್ ಮಾಡೋಣ ಅಂತ ಸುಮ್ಮನೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಸ್ಟೇಟ್ ಚಾಂಪಿಯನ್ಶಿಪ್ ಆದಾಗ ನಾವಿಬ್ರು ಪ್ರಜಾವಾಣಿಯಲ್ಲಿ ಒಂದ್ ದಿವಸ ಎಲ್ಲ ಹುಟ್ಟಿದ ನಾವು ಸಿಕ್ಕಿಲ್ಲ ಅವ್ರ ಕೈಗೆ. ಅದ್ರ ಮಾರನೇ ದಿನ ಅವ್ರು ನನ್ನ ಮೆಡಲಿಸ್ಟ್ ಬೇಕಾದ್ರೆ ಬಂದು ಗುರುತಿಸಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರ ನ್ಯೂಸ್ ಪೇಪರ್ ಎಲ್ಲ ಹಾಕಿ ತುಂಬಾ ಪ್ರೋತ್ಸಾಹ ಮಾಡಿದ್ರು. ಅದರಿಂದಾಗಿ ನಾವು ಇಷ್ಟೊಂದು ಫೇಮಸ್ ಆಗೋದಕ್ಕೆ ಅವರೇ ಕಾರಣ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ಸ್ಟೇಟ್ ಮೀಟ್ ಅಲ್ಲಿ ಒಂದು ಮೆಡಲ್ ಮಾಡೋದು ಅಷ್ಟು ಸುಲಭ ಇರಲ್ಲ. ಅಲ್ಲಿ ವೆದರ್ ಕಂಡೀಷನ್ಸ್ ಎಲ್ಲ ಚೇಂಜ್ ಇರುತ್ತೆ. ಅದಕ್ಕೆಲ್ಲ ಅಡಾಪ್ಟ್ ಆಗಿ ಮತ್ತೆ ನಮ್ಮ ಕೋಚಸ್ ಎಲ್ಲ ನಮ್ ಕೋಚ್ ಮತ್ತೆ ಬೇರೆ ಕೋಚ್ಗಳಿಗೆ ಸ್ವಲ್ಪ ದುಶ್ಮನಿ ಇರ್ತದೆ. ಅದನ್ನೆಲ್ಲ ಮೀರಿ ಅವ್ರನ್ನೆಲ್ಲ ಎಲ್ಲೇ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಮೋಸ ಇದ್ದೇ ಇರುತ್ತೆ. ಅದನ್ನೆಲ್ಲ ಮೀರಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ. ಅದು ಇಬ್ರು ಮಾಡ್ಬೇಕು ಅಂದ್ರೆ ಅದಕ್ಕೆ ಪರಿಶ್ರಮ ಇರ್ಲೇಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅದೇ ತರ ಎಲ್ಲರಿಗೂ ಹೇಳೋದೇನಂದ್ರೆ ಎಲ್ಲರೂ ಕಷ್ಟಪಡಿ, ಮುಂದೆ ಬನ್ನಿ, ನಮ್ ಜನಾಂಗಕ್ಕೆ ಒಂದು ಹೆಸರು ತನ್ನಿ.
ಇದು ನಮ್ಮ ಅಜ್ಜಿ ತಾತ ಅವರ ಕನಸಾಗಿತ್ತು. ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪ ಅಮ್ಮ ಪ್ರೋತ್ಸಾಹ ನೀಡಿದ್ಕೆ ಈ ಲೆವೆಲ್ ಗಿಂತ ಬರೋಕ್ಕೆ ಚಾನ್ಸ್ ಆಗಿತ್ತು. ಮತ್ತೆ ಒಂದು ನ್ಯಾಷನಲ್ಸ್ ಮೀಟ್ಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಇದ್ದಿದ್ದು ತೆಲಂಗಾಣದಲ್ಲಿ, ಅಲ್ಲಿಗೆ 4 ಸ್ಟೇಟ್ ಬಿಟ್ಟು ಹೋಗ್ಬೇಕಾಗಿತ್ತು. 24 hours ಜರ್ನಿ ಬೇಕು. ಮತ್ತೆ ಅಲ್ಲಿ ವೆದರ್ ಕಂಡೀಷನ್ಸ್, ಅಲ್ಲಿ ಸ್ವಲ್ಪ ಸ್ಪೈಸಸ್, ಅದಕ್ಕೆ ಫುಡ್ ಕಂಡೀಷನ್ಗೆಲ್ಲ ಸೆಟ್ ಆಗಿ ಅಲ್ಲಿ 4 ದಿನ ಇರ್ಬೇಕಾಗಿತ್ತು. ಅಲ್ಲಿ ರೂಮು, ಅಲ್ಲಿ ವೆದರ್, ವಾಟರ್ ಮೇಯ್ನು ಅದೆಲ್ಲ ಸೆಟ್ ಆಗಿ 4th 5th ಬಂದಿದ್ದು ಖುಷಿ ಆಯ್ತು. ಹೀಗೆ ಪ್ರೋತ್ಸಾಹಿಸ್ತೀರಿ ಅಂತ ಹೇಳಿ ಧನ್ಯವಾದಗಳು. ಸನ್ಮಾನ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಸನ್ಮಾನಿಸಿದ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನೀಡಿದಂತಹ ಜನಾಂಗದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಕುರಿಚೆಟ್ಟಿ ಕೇಂದ್ರ ಸಂಘದ ಸಹ ಕಾರ್ಯದರ್ಶಿ HP ಮುರಳೀಧರ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. 22/1/2024 ಸೋಮವಾರ, ಮುಂದಿನ ಸೋಮವಾರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದ ದಿವಸ ನಾವು ಬೆಳಗ್ಗೆ ಹಿಂದೂಗಳೆಲ್ಲರೂ ಸೇರಿ ನಮ್ಮ ಕುರಿಚೆಟ್ಟಿ ಭಜನಾ ಮಂಡಳಿಯವರು ಭಜನಾ ಮಂದಿರದಿಂದ ಭಜನೆ ಮಾಡಿ ಹಲವು ಬೀದಿಗಳನ್ನ ಹಾಕೊಂಡಿದ್ದೀವಿ. ಅದಕ್ಕೆ ಟೈಮು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು 10:30 11 ಗಂಟೆಗೆ ಇಲ್ಲಿ ಮಂಗಳಾರತಿ ಕಾರ್ಯಕ್ರಮವನ್ನು ಮುಗಿಸಿ ಪ್ರಸಾದ ವಿತರಣೆ ನೆರವೇರಿಸಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ರಮವನ್ನು TV ಪರದೆಯಲ್ಲಿ ನೋಡಬೇಕು. 11 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಆದ್ದರಿಂದ ಭಜನಾ ಕಾರ್ಯಕ್ರಮ ಎಷ್ಟು ಬೀದಿ ನಡ್ಸಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನ ನೋಡಿ ನಾವು ಆಮೇಲೆ ಎಲ್ಲಿ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸಾಮಾನ್ಯ ಗಲ್ಲಿಗಳಿಗೆಲ್ಲ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ಸುತ್ತೆ. ಮುಖ್ಯ ರಸ್ತೆ ಈ 1-2 ಬೀದಿನಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ಬೋದು. ಅದರಿಂದ ಎಲ್ಲೆಲ್ಲಿ ಬರ್ತೀವಿ ಅಂತ ಅಂದ್ಬಿಟ್ಟು ಇನ್ನ ಕಾರ್ಯಕ್ರಮದ ಪಟ್ಟಿ ಆಗಿಲ್ಲ. ಆ ದಿವಸ ತಾವೆಲ್ಲರೂ ಭಜನಾ ತಂಡದೊಂದಿಗೆ ಭಾಗವಹಿಸಿ ನಂತರ ಇಲ್ಲಿ 10:30 ರಾಮ ಮಂದಿರಕ್ಕೆ ಬಂದು 11 ಗಂಟೆಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿತರಣೆ ಮಾಡ್ತೀವಿ. ಅದಾದ ನಂತರ ಪ್ರಸಾದ ವಿತರಣೆ ಸಮುದಾಯ ಭವನದ ಮುಂದೆ ಅಥವಾ ನಮ್ಮ ಅಂಗಡಿ ಮುಂದೆ ನೆರವೇರುತ್ತೆ. ಇಲ್ಲಿ ರಾಮ ಮಂದಿರದಲ್ಲಿ ವೇದಿಕೆ ಏನೋ ಇರೋದಿಲ್ಲ. ಸಾಮೂಹಿಕವಾಗಿ ಎಲ್ಲರೂ ಕೂತ್ಕೊಂಡು ಯಾರ್ಯಾರಿಗೆ ಹಾಡೋದಕ್ಕೆ ಸಾಧ್ಯ ಎಲ್ಲರೂ ಬಂದು ಇಲ್ಲಿ ಸಂಜೆವರೆಗೂ ಒಂದು ಕಾರ್ಯಕ್ರಮವನ್ನ ನೀಡ್ತಾ ಭಗವಂತನ ಸ್ಮರಣೆ ಮಾಡೋಣ ಅಂತ ಅಂದ್ಬಿಟ್ಟು ಮನವಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಏನಾದರೂ ನಾವು ದೇಣಿಗೆ ಕಾಣಿಕೆಯನ್ನ ನೀಡಬೇಕನ್ನೋಂಥವ್ರಿದ್ರೆ ಎನ್ ರಂಗನಾಥ್ ಅವರು ಸ್ಟುಡಿಯೋದಲ್ಲಿ ಸಿಗ್ತಾರೆ. ಅವ್ರಿಗೆ ಕಾಣಿಕೆಯನ್ನ ನೀಡಿ ಸಹಕರಿಸಿ ಅಂತ ಅಂದ್ಬಿಟ್ಟು ವಿನಂತಿಸ್ಕೊಳ್ತಾ, ಯಾರನ್ನೂ ಒತ್ತಾಯಪೂರ್ವಕವಾಗಿ ಖಂಡಿತವಾಗಿ ಇದಕ್ಕೆ ದುಡ್ಡನ್ನ ಕೇಳ್ತಾ ಇಲ್ಲ ನಾವು. ಆಮೇಲೆ ನಾವು ಬೆಳಗ್ಗೆ ಭಜನೆ ಹೊರಟಾಗ ಗರುಡಗಂಬಕ್ಕೆ ಪೂಜೆ ಮಾಡೋದಿದ್ರು ಸ್ವಲ್ಪ ಬೇಗ ಮಾಡಿ ಮುಗಿಸ್ಕೊಡಿ. ಇನ್ನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ರಾಮ ಮಂದಿರಕ್ಕೆ ಬಂದು ಪೂಜೆ ನೆರವೇರಿಸ್ಕೊಡಿ. ಮತ್ತೆ ಆ ದಿವಸ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ನಮ್ಮ ಜನಾಂಗದಿಂದ ಶ್ರೀ D ಪುಟ್ಟಣ್ಣ ಶೆಟ್ಟಿರವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋದಕ್ಕೆ ಹೋಗ್ತಾ ಇದ್ದಾರೆ. ದಿನಾಂಕ D ಪುಟ್ಟಣ್ಣ ಶೆಟ್ಟಿರವರು ಶ್ರೀ ಮುಕ್ತಿನಾಥ ಸ್ವಾಮಿ ದೇವಸ್ಥಾನ ಸಂಸ್ಥಾಪಕರು, ಮೇಲ್ಕೋಟೆ. ಇವರಿಗೆ ನಾವು ನಮ್ಮ ಜನಾಂಗದ ಕಮಿಟಿಯಿಂದ ಒಂದು ಪತ್ರವನ್ನ ಶುಭ ಕೋರಿ ಕಳಿಸ್ಕೊಡ್ತಾ ಇದ್ದೇವೆ. ಏನಂತ ಅಂದ್ರೆ, ಮಾನ್ಯರೇ, ದಿನಾಂಕ 22/1/2024 ಸೋಮವಾರದಂದು ಅಯೋಧ್ಯೆಯಲ್ಲಿ ನೆರವೇರಿಸುತ್ತಿರುವ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನಾ ಶುಭ ಸಂದರ್ಭದಲ್ಲಿ ಪಾಲ್ಗೊಳ್ಳಲು ತಮಗೆ ಅವಕಾಶ ದೊರಕಿದ್ದು, ತಾವು ಈ ಶುಭ ಕಾರ್ಯದಲ್ಲಿ ಪಾಲ್ಗೊಂಡು ಭಗವಂತ ಶ್ರೀರಾಮಚಂದ್ರನು ನಿಮಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಕಲ್ಪಿಸುತ್ತಲೇ ಇರಲಿ ಎಂದು ಹೊಳೆನರಸೀಪುರ ಕುರಿಚೆಟ್ಟಿ ಜನಾಂಗದ ಕಮಿಟಿಯ ವತಿಯಿಂದ ಹಾಗೂ ಕುಲಬಾಂಧವರ ಪರವಾಗಿ ಶುಭವನ್ನು ಕೋರುತ್ತಾ ತಮ್ಮ ಪ್ರಯಾಣ ಹಾಗೂ ದರ್ಶನ ಭಾಗ್ಯವು ಸುಖಕರವಾಗಿರಲಿ ಎಂದು ಶ್ರೀರಾಮಚಂದ್ರರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮಗೆ ಶುಭವಾಗಲಿ ಅಂತ ಅಂದ್ಬಿಟ್ಟು ಒಂದು ಪತ್ರ ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ಅವ್ರಿಗೆ ಶುಭವಾಗಲಿ ಅಂತ ನಾವೆಲ್ಲ ಇಲ್ಲಿಂದ ಹಾರೈಸಿ ನಮ್ಮ ಜನಾಂಗಕ್ಕೆ ಒಂದು ಹೆಮ್ಮೆ ಪಡುವಂತಹ ವಿಚಾರ ಇದು. ಅಯೋಧ್ಯೆಗೆ ಹೋಗಿ ರಾಮಚಂದ್ರನ ದರ್ಶನ ಮಾಡಿ ಆ ದರ್ಶನ ಭಾಗ್ಯದ ವಿಚಾರಗಳನ್ನ ನಮಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬಂದು ಅವರು ತಿಳಿಸ್ಕೊಡ್ತಾರೆ. ಮತ್ತೊಮ್ಮೆ ಎಲ್ರಿಗೂ ಅನಂತಗಳನ್ನ ಸಮರ್ಪಣೆ ಮಾಡ್ತಾ ಪ್ರಸಾದ ವಿತರಣೆ ಹೊರಗಡೆ ನೀಡ್ತೇವೆ. ದಯಮಾಡಿ ಹೊರಗಡೆ ಪ್ರಸಾದ. ಮತ್ತೆ ಮೇ 18ನೇ ತಾರೀಕು ಮೇಲ್ಕೋಟೆಯಲ್ಲಿ ಮುಕ್ತಿನಾಥ ದೇವಸ್ಥಾನದಲ್ಲಿ ಮುದ್ರಾಧಾರಣೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದು, ಮುದ್ರಾಧಾರಣಾ ಕಾರ್ಯಕ್ರಮಕ್ಕೆ D ಪುಟ್ಟಣ್ಣ ಶೆಟ್ಟರು ಇವರ ಕಾಂಟ್ಯಾಕ್ಟ್ ನಂಬರ್ನ ತಿಳಿಸ್ತಾ ಇದ್ದೇನೆ. 9148 ನನ್ನ ಹತ್ರ ಇರುತ್ತೆ ನಂಬರು, ಅದನ್ನ ತಿಳಿಸ್ತೀನಿ. ಯಾರಿಗಾದ್ರೂ ನಂಬರ್ ಬೇಕು ಅಂತ ಅಂದ್ರೆ ತಗೊಂಡು ಮುದ್ರಾಧಾರಣಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅಂತ ತಿಳಿಸ್ತಾ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.